ಬಾಯಿ ಬಿಡೋದಲ್ಲ ನೀನು, ಬಾಯಿ ಬಿಡೋದ. ನಾನು ನಿನ್ ಗೂಬು ನಿನ್ ಮಗ ಅನ್ಕೊಂಡಿದ್ದೀನೋ? ನೀನ್ ಹೇಳೋದನ್ನೆಲ್ಲ ಕೇಳೋದಕ್ಕೆ ಮರ್ಯಾದೆಯಿಂದ ಒಪ್ಪು ಅಂದ್ರೆ ಒಪ್ಕೊಳ್ಳೋದ ಅಲ್ಲ? ಸರ್, ಗರ್ಡನ್ ಮೇಲೆ ಅಟೆಂಪ್ಟ್ ಮರ್ಡರ್ ಮಾಡಿದ್ದು ಇವನೇ ಸರ್. ಗರ್ಡ ಹೇಳ್ದಂಗೆ ಕೈಯಲ್ಲಿ ಮಾರ್ಕ್ ಇತ್ತು ಅಂತ ಹೇಳಿದ್ನಲ್ಲ, ನೋಡಿ ಸರ್. ಅಷ್ಟೇ ಅಲ್ಲ, ಮೈಯೆಲ್ಲ ಮಾರ್ಕ್ ಆಗಿತ್ತು ಅಂತ ಹೇಳಿದ್ನಲ್ಲ. ಲೈ, ತೆಗಿಯ ಶರ್ಟ್, ತೆಗಿಯ ಶರ್ಟ್, ತೆಗಿ. ನೋಡಿ ಸರ್, ಮೈಯೆಲ್ಲ ಮಾರ್ಕ್ ಇದೆ. ಗರುಡ ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಕೊಟ್ಟಿದ್ನೋ ಅದೆಲ್ಲ ಮ್ಯಾಚ್ ಆಗಿದೆ ಸರ್. ಇವನೇ ಸರ್ ಅವನು. ಹೌದು ಸರ್, ಡಾಕ್ಟರ್ ಹೇಳ್ತಿರೋದು ಸರಿಯಾಗೇ ಇದೆ. ಆಕ್ಚುಲಿ ಇವನು ರೌಡಿ ಶೀಟರ್. ಈಗಾಗಲೇ ಇವನ ಮೇಲೆ ಸುಮಾರು ಕೇಸ್ಗಳು ಬುಕ್ ಆಗಿದೆ. ಇವನು ಪ್ರತಿ ಸಲ ಬೇಲ್ ಮೇಲೆ ರಿಲೀಸ್ ಆಗ್ತಾನೆ. ಇವನ್ ನೋಡ್ತಾ ಇದ್ರೆ ಇದನ್ನ ಇವನೇ ಮಾಡಿದಾನೆ ಅನಿಸ್ತಾ ಇದೆ. ಬಟ್ ಇವನ್ ದೇಹದಲ್ಲಿ ಮಾರ್ಕ್ ಇದೆ ಅನ್ನೋ ಕಾರಣಕ್ಕೆ ಇವನನ್ನ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ ರವಿ. ಅಲ್ಲ ಭರತ್, ಇವನ್ ಮೈ ಮೇಲೆ ಎಷ್ಟೆಲ್ಲ ಗಾಯಗಳಿವೆ. ಗರುಡ ಹೇಳಿದ್ದಕ್ಕೂ ಇವನ್ ಮೈ ಮೇಲೆ ಇರೋ ಗಾಯಗಳಿಗೂ ಎಷ್ಟೊಂದು ಸಿಮಿಲಾರಿಟೀಸ್ ಇವೆ. ಮಹಾದೇವನ್ ಮೈ ಮೇಲೆ ಒಂಚೂರು ಗಾಯಗಳಿಲ್ಲ. ಇಷ್ಟು ಸಾಕಲ್ವಾ ಮಹಾದೇವ್ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋದಿಕ್ಕೆ? ಹೌದು ಸರ್, ಇವ್ನ ಹಿಂಗ್ ನಿಲ್ಸ್ಕೊಂಡ್ ಕೇಳಿದ್ರೆ ಏನು ಯೂಸ್ ಇಲ್ಲ. ನಿಮ್ ಸ್ಟೇಷನ್ ಕರ್ಕೊಂಡೋಗಿ ನಿಮ್ ಸ್ಟೈಲಲ್ಲಿ ಬೆಂಡ್ ಎತ್ತಿದ್ರೇನೆ ಇವ್ ನಿಜ ಏನು ಅಂತ. ಹೌದು ಭರತ್, ರಾಮ್ ಹೇಳ್ತಿರೋದು ಸರಿಯಾಗಿದೆ. ಯಾರೋ ಮಾಡಿರೋ ತಪ್ಪಿಗೆ ಇನ್ಯಾರನ್ನೂ ಅರೆಸ್ಟ್ ಮಾಡಿದೀರಾ. ದಿಸ್ ಇಸ್ ನಾಟ್ ರೈಟ್. ಮೊದ್ಲು ಮಹಾದೇವ್ನ ರಿಲೀಸ್ ಮಾಡಿ. ಯಾವ ಕರ್ಮ ಇದು? ಹೇಗಾದ್ರೂ ಮಾಡಿ ಇದನ್ನ ಮಹಾದೇವನೇ ಮಾಡಿದ್ದು ಅಂತ ಪ್ರೂವ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇವನ್ಯಾರೋ ಮಧ್ಯ ಬಂದು ಎಲ್ಲನೂ ಹಾಳು ಮಾಡ್ದ. ಭರತ್, ಏನ್ ನೋಡ್ತಿದ್ಯಾ? ನಾನ್ ನಿನ್ಗೆ ಹೇಳಿದ್ದು ಮೊದ್ಲು ಮಹಾದೇವ್ನ ರಿಲೀಸ್ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ ಇನ್ನು? ಹಾ ಕಾವ್ಯ, ನೀವೆಲ್ಲ ಸ್ಟೇಷನ್ಗೆ ಬಂದು ಮಹಾದೇವನ್ನ ಬಿಡಿಸ್ಕೊಂಡು ಹೋಗಿ. ಈ ನನ್ನ ಮಗ ಏನಕ್ಕೂ ಪ್ರಯೋಜನ ಇಲ್ಲ. ಇವನೇನಾದ್ರೂ ಇವಾಗ ನನ್ನ ಹೆಸರು ಬಾಯ್ಬಿಟ್ರೆ ಮುಗೀತು ನನ್ನ ಕತೆ. ರೀ ರವಿ ಸರ್, ಹೇಳ್ಕೊಂಡು ಬನ್ರಿ ಇವನ್ನ. ಏಯ್ ನಡಿಯಾ, ಬನ್ನಿ ಹೋಗೋಣ. ನಡಿಯಾ. ರೀ ರವಿ, ಆ ಮಹಾದೇವನ್ನ ಹೊರಗಡೆ ಕರ್ಕೊಂಬನ್ರಿ. ಮಾದೇವ, ಇವ್ರು ಯಾರು ನಿನಗೆ ಟಾರ್ಚರ್ ಮಾಡಲಿಲ್ಲ ತಾನೆ? ಬೆಳಿಗ್ಗೆಯಿಂದ ನಿನ್ನನ್ನು ನೋಡ್ಬೇಕಂತ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಇವ್ರು ಯಾರು ಅವಕಾಶನೇ ಕೊಡ್ತಾ ಇಲ್ಲ. ನಿನಗೇನು ಆಗಿಲ್ಲ ತಾನೆ? ಇವರೆಲ್ಲ ಎಲ್ಲಿ ಹೊಡೆದು ಬಿಡ್ತಾರೋ ಅಂತ ನನಗಂತೂ ಜೀವ ಹೋದಾಗಿತ್ತು. ಚಿಕ್ಕಪ್ಪ, ನನಗೇನು ಆಗಿಲ್ಲ, ನೀವೇನು ಯೋಚನೆ ಮಾಡಬೇಡಿ. ನೋಡಿ, ಹೆಂಗ್ ಒಳಕೋಗಿದ್ನೋ ಹಂಗೆ ಆಚೆ ಬಂದೀವಿ. ಸರ್, ಸೋಮವಾರದೊಳಗೆ ಅಸಲಿ ಅಪರಾಧನ ಹಿಡಿದು ತರ್ತೀನಿ ಅಂತ ಹೇಳಿದ್ದೆ. ಆ ಟೈಮ್ ಮುಗಿಯೋಕ್ಕೂ ಮುಂಚೆನೆ ತಂದಿದ್ದೀನಿ. ಈಗ ನ್ಯಾಯ ಹೊರಗಿದೆ, ಅನ್ಯಾಯ ಕಂಬಿಯಿಂದ ಇದೆ. ಇನ್ಮೇಲಾದ್ರೂ ಕಂಪ್ಲೇಂಟ್ ತಗೊಳಕ್ಕೂ ಮುಂಚೆ ಅವ್ರ ಹಿನ್ನೆಲೆ ಏನು ಅಂತ ಗಮನಿಸಿ. ಮಹಾದೇವ್,
ವಿಷಯ ಏನು ಅಂತ ತಿಳಿದೆ ನಿನ್ ತಪ್ಪಿಲ್ಲ ಅಂತ ಹೇಳಿದ್ರು ನಾನು ನಿನ್ ಮೇಲೆ ಅನುಮಾನ ಪಟ್ಬಿಟ್ಟೆ. ಅದು ಅದು ಅಯ್ಯೋ, ಇದು ಗೆದ್ದಿರೋ ಸೀನ್ ಕಣಮಿ. ಎಲ್ಲರೂ ಖುಷಿಯಾಗಿರಿ. ಯಾಕೆ? ಆರಾಮಾಗಿರಿ ಸಾಹೇಬ್ರೆ. ಮನುಷ್ಯರನ್ನ ಕಂಬಕ್ಕೆ ಕಟ್ಟಾಕ್ಬೋದು, ಆದರೆ ಸತ್ಯನಲ್ಲ. ಅದನ್ನ ಕಟ್ಟಾಕೋದಕ್ಕೆ ನಿಮ್ಮ ಕೈಲೂ ಆಗ್ಲಿಲ್ಲ ನೋಡಿ. ಕೊನೆಗೂ ನ್ಯಾಯ ಉಳಿಸೋದಕ್ಕೆ ನನ್ನ ತಮ್ಮನೇ ಬರಬೇಕಾಯ್ತು. ಇವತ್ತು ನ್ಯಾಯ ಗೆದ್ದ ದಿನ. ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ, ನಿಮಗಿಂತ ನನಗಿಂತ ನ್ಯಾಯ ಕೊಡೋದಕ್ಕೆ ಅಂತ ಮೇಲೊಬ್ಬ ಇರ್ತಾನೆ. ಸ್ವಲ್ಪ ತಡ ಆದರೂ ಸರಿಯಾಗಿರೋ ತೀರ್ಪನ್ನೇ ಕೊಡ್ತಾನೆ. ಮೊದಲಿಗೆ ಅನ್ಯಾಯ ಗೆದ್ರು ಒಂದಲ್ಲ ಒಂದಿನ ಅದಕ್ಕೆ ಸೋಲು ಕಟ್ಟಿಟ್ಟ ಬುತ್ತಿ. ಸರ್ ಮುಂದೆ. ಅವನ ಹತ್ರ ಸ್ಟೇಟ್ಮೆಂಟ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ರಾಮ್, ಫೋನ್ ಕೊಡಿಲಿ. ಮೊದ್ಲು ಅತ್ತೆಗೆ ಫೋನ್ ಮಾಡೋಣ. ಪಾಪ ಅವ್ರು ಗಾಬರಿ ಆಗಿರ್ತಾರ ಕಣೋ. ಒಂದ್ ನಿಮಿಷ. ನನ್ ಮಗ ಮಾಡ್ತಿರೋ ತಪ್ಪಿಗೆ ಸ್ಟೇಷನ್ಗೆ ಹೋಗೋ ಹಾಗಾಗಿದೆ. ಅವನನ್ನ ನೀನೇ ಪಾರ್ ಮಾಡ್ಬೇಕು. ಈ ಹೆತ್ತ ಕರ್ಲಿನ ಸಂಕಟನ ನೀನೇ ಕೆಳಗಿಳಿಸ್ಬೇಕು. ನನ್ ಮಗನ ಕಾಪಾಡು, ನನ್ ಮಗನ ಕಾಪಾಡು. ಇಲ್ಲೊಂದು ಸೈನ್ ಹಾಕ್ಬಿಟ್ಟು ಹೋಗಿ. ಹೇಳು ಪ್ರೇಮ. ಅತ್ತೆ, ಮಹಾದೇವ್ ಅವ್ರನ್ನ ಕರ್ಕೊಂಡ್ ಬರ್ತಾ ಇದೀವಿ. ರಾಮ್ ನಿಜವಾದ ಆರೋಪಿನ ತಂದು ಒಪ್ಪಿಸ್ತಾ ಈಗ ಮಹಾದೇವ್ ಅವ್ರನ್ನ ಬಿಟ್ಟು ಕಳಿಸ್ತಾ ಇದಾರೆ. ಹೌದಾ ಪ್ರೇಮ? ನೀನ್ ಹೇಳ್ತಿರೋದ್ ಮಾತು ನಿಜನ? ಪ್ರೇಮ, ಇಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಕೊನೆಗೂ ಆ ಭಗವಂತ ಕಣ್ಬಿಟ್ಬಿಟ್ಟ. ನನ್ ಮಗನ್ ಪಾರ್ ಮಾಡ್ಬಿಟ್ಟ, ನನ್ ಮಗನ್ ಕಾಪಾಡ್ದ. ಹೌದತ್ತೆ. ಸರಿ ಸರಿ, ನಾವೀಗ ಬರ್ತಾ ಇದೀವಿ. ಬೇಗ ಬನ್ನಿ, ಬೇಗ ಬನ್ನಿ. ಭರತ್, ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತಿಗೆ ಬೆಲೆ ಕೊಟ್ಟು FIR ಫೈಲ್ ಮಾಡದೆ ವೆಯ್ಟ್ ಮಾಡಿದೆ. ಇಟ್ಸ್ ಓಕೆ ಕಾವ್ಯ. ಅಣ್ಣ ಹೊರಡೋಣವಾ? ನಮ್ಮ ಮನೆಗ್ ಬಂದಿದ್ ಕಳಂಕ ದೂರ ಆಗೋಯ್ತು. ಕತ್ತಲಿದ್ದವ್ರಿಗೆ ಬೆಳಕ್ ತೋರ್ಸ್ಬಿಟ್ಟ. ಕೊನೆಗೂ ಆ ಭಗವಂತ ನಮ್ ಕೈ ಹಿಡಿದ್ಬಿಟ್ಟ. ಇಲ್ಲ, ನೀವ್ ಕೇಳಿಸ್ಕೊಳ್ಳೋದ್ರಲ್ಲಿ ಏನೋ ಮಿಸ್ಟೇಕ್ ಮಾಡ್ಕೊಂಡಿರ್ಬೇಕು. ಇದು ಕೊಲೆ ಕೇಸಕ್ಕ? ಅದೆಲ್ಲ ನನ್ಗೆ ಗೊತ್ತಿಲ್ಲ ಮಹೇಶ್ವರಿ. ಪ್ರೇಮ ಈಗ ತಾನೇ ಫೋನ್ ಮಾಡಿದ್ಲು. ಪ್ರೇಮ ನಮ್ಮ ಮಹಾದೇವನ ಕರ್ಕೊಂಡ್ ಬರ್ತಾ ಇದ್ದಾಳಂತೆ.
ಹೌದು ಪಂಚಮಿ, ನಿಮ್ಮ ಅಣ್ಣ ಬರ್ತಾ ಇದ್ದಾನೆ. ಅಮ್ಮ, ಅಣ್ಣ ಬಂದ್ರೆ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಅಲ್ವಾ? ಪ್ರಾಬ್ಲಮ್ ಸಾಲ್ವ್ ಆದ ಹಾಗೆ ಅಂತ ಹೇಳೋಕ್ಕಾಗಲ್ಲ. ಅ, ಮುಂದೆ ಏನಾಗತ್ತೆ ನೋಡ್ಬೇಕಲ್ವಾ ಅಕ್ಕ? ಏನೇ ತೊಂದ್ರೆ ಆದ್ರೂ ಪಾಪದ ಕೆಲಸ ಮಾಡ್ದವ್ರಿಗೆ ಪಾಪಿಗಳಿಗೆ ಶಿಕ್ಷೆ ಸಿಗೋ ಹಾಗೆ ಮಾಡಿ ನಮ್ಮ ಮಹಾದೇವ್ನ ಕರ್ಕೊಂಡ್ ಬರ್ತಿರೋದು ಯಾರು ಹೇಳು? ಯಾರಕ್ಕ? ನಮ್ ರಾಮ. ರಾಮ? ಹೌದು ಮಹೇಶ್ವರಿ, ನಮ್ ರಾಮ್ ನಿಜವಾದ ಅಪರಾಧಿನ ಹುಡುಕಿ ಅವ್ರ ಜೊತೆ ಹೋರಾಟ ಮಾಡಿ ಅವ್ರನ್ನ ಹಿಡಿದು ಪೊಲೀಸರಿಗೆ ಒಪ್ಸಿದಾನಂತೆ. ಅಯ್ಯೋ ದೇವ್ರೆ, ರಾಮ್ ಕಿಟ್ಟಿನ ಹಿಡಿದು ಪೊಲೀಸರು ಕೊಟ್ಟಿಲ್ಲ ತಾನೆ? ಹಾಗೇನಾದ್ರೂ ಆಗಿದ್ರೆ ಮುಗಿತು ಕತೆ. ಅಕ್ಕ, ಅ, ರಾಮ್ ರಾಮ್ ಡಾಕ್ಟರ್ ಅಕ್ಕ, ಅವನ ಕೈಲಿ ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ಅದೆಲ್ಲ ಇರ್ಲಿ, ಗರುಡನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ನಂತಲ್ಲ, ಅವನ್ ಯಾರಂತೆ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ಅವನೊಬ್ಬ ರೌಡಿ ಅಂತೆ. ಹೀಗ್ ಮಾಡ್ದವನೋ ಸತ್ಯನ ಪೊಲೀಸರೇ ಕಂಡು ಹಿಡಿಬೇಕು. ಮಹೇಶ್ವರಿ, ನಿನ್ ಮುಖ ಯಾಕೆ ಬಾಡೋಗಿದೆ? ಅದೇ ಅಕ್ಕ, ನಮ್ ಮಾದೇವನ್ಗೆ ನ್ಯಾಯ ಸಿಕ್ತು ಅನ್ನೋ ಖುಷಿ ಇದೆ. ಆದ್ರೆ ಕಾವ್ಯನ್ ಬಗ್ಗೆ ನೆನ್ಸ್ಕೊಂಡ್ರೆ ಬೇಜಾರಾಗ್ತಾ ಇದೆ. ಅವಳು ಸ್ವಂತ ಗಂಡನ್ನೇ ನಂಬ್ಲಿಲ್ವಲ್ಲ ಅಕ್ಕ. ಪಾಪ ನಮ್ ಮಾದೇವ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾನೋ ಏನೋ ಅಂತ. ಕಾರ್ ಸೌಂಡ್ ಕೇಳಿಸ್ತಿದೆ. ಪಂಚಮಿ, ನಿಮ್ಮ ಅಣ್ಣ ಬಂದ್ಬಿಟ್ಟ. ಪಂಚಮಿ, ಹೋಗಿ ಆರ್ತಿ ತಟ್ಟೆ ತಗೊಂಬ, ಹೋಗು. ಕೊನೆಗೂ ನನ್ ಮಗ ಬಂದ್ಬಿಟ್ಟ. ಸತ್ಯ ಗೆದ್ಬಿಡ್ತು. ಮಾದೇವ ಬಂದ ಕಂದ, ನೀನ್ ನೋಡಿದ ತಕ್ಷಣ ನನ್ ಜೀವ ಬಂದಂಗಾಯ್ತು. ಕೊನೆಗೂ ಆ ದೇವ್ರು ನಮಗ್ ಕೈ ಬಿಡ್ಲಿಲ್ಲ ನೋಡು. ನಾನು ವಾಪಸ್ ಬಂದಾಯ್ತಲ್ಲ, ಇನ್ನೂ ಯಾಕೆ ಕಣ್ಣಲ್ಲಿ ನೀರು? ಇಲ್ಲಿ ನೋಡಿಲಿ, ನಾನು ಹೆಂಗ್ ಹೋದ್ನೋ ಹಂಗೆ ವಾಪಸ್ ಬಂದಿದ್ದೀನಿ. 6 ಅಡಿ ಕಟ್ಔಟು, 1 ಇಂಚು ಆ ಕಡೆ ಈ ಕಡೆ ಆಗಿಲ್ಲ. ರಾಮ್, ನೀನ್ ಮಾಡಿದ ಉಪಕಾರನ ನಾನ್ ಮರ್ಯಾದಕ್ಕಾಗಲ್ಲ. ನಾನ್ ನಿನ್ ಋಣನ... ಈಗೆಲ್ಲ ಮಾತಾಡಿದ್ರೆ ನನ್ ಮೇಲೆ ಆಣೆ ದೊಡ್ಡಮ್ಮ. ನನ್ ಕರ್ತವ್ಯ ಇದು, ಸೊ ನಾನು ಮಾಡಿದೆ. ಇದಕ್ಕೆ ಅನ್ಸುತ್ತೆ ನನ್ ಗಂಡ ನನಗ್ ಮಾತ್ರ ಮುದ್ದ ಕಾಣಿಸೋದು. ಸುಂದ್ರ. ನಿನ್ನಿಂದ ನಮ್ಮ ಮಹಾದೇವ ಬೇಗ ಮನೆಗ್ ಬಂದ. ದೊಡ್ಡಮ್ಮ, ಇವನು ನನ್ನಣ್ಣ. ಇಂಥ ಟೈಮಲ್ಲಿ ನಾನು ಸುಮ್ಮನೆ ಇರಬೇಕಾ? ಮನೆ ವಿಷಯ ಅಂತ ಬಂದಾಗ ನಾವೆಲ್ಲರೂ ಒಂದೇ. ಒಗ್ಗಟ್ಟಿನ ಬಗ್ಗೆ, ಅದ್ರ ಶಕ್ತಿ ಬಗ್ಗೆ ಹೇಳ್ಕೊಟ್ಟವ್ರೆ ನೀವಲ್ವಾ? ಸರಿಯಾಗಿ ಹೇಳ್ದೇರ, ಒಗ್ಗಟ್ಟಿನ ಮುಂದೆ ಏನೂ ಇಲ್ಲ. ಪಂಚಮಿ, ಬಾ ಬೇಗ. ಏಯ್ ಪುಟಿ, ಈಗ ನಾನು ಸಂತೋಷ ಕಣ್ಣೀರಾಗ್ತಾವಿನಿ ಅಂತೆಲ್ಲ ಹೇಳ್ಬೇಡ.
ನೋಡು, ನೀನ್ ಹತ್ರ ನನಗೆ ಸಾನೆ ಬೇಜಾರಾಯ್ತದೆ. ಅಳ್ಬಾರ್ದು, ಖುಷಿಯಾಗಿರ್ಬೇಕು, ಸರಿನಾ? ಪಂಚಮಿ, ಆರತಿ ಮಾಡು. ಒಂದ್ ನಿಮಿಷ ಇರು. ರಾಮ್, ನೀನು ಮಹಾದೇವನ್ ಪಕ್ಕ ನಿಂತ್ಕೋ. ನಮ್ ಕಷ್ಟನ ದೂರ ಮಾಡಿದ್ ನೀನು. ಪಂಚಮಿ, ಇಬ್ರಿಗೂ ಆರತಿ ಮಾಡು. ನಾನ್ ಸುಮ್ನೆ ಅನುಮಾನ ಪಟ್ಟು ತುಡುಕ್ಬಿಟ್ನಾ? ಇಲ್ಲ ಕಣವ, ನಿಮ್ಮ ಅಣ್ಣ ಬಂದವನೇ ಅಂದ್ಮ್ಯಾಕೆ ತಲೆ ಎತ್ಕೊಂಡೇ ಬಂದವನೇ ಅಂತ ಅರ್ಥ. ಆಯ್ತಾಯ್ತು, ಆಚೆನೆ ನಿಲ್ಬೇಡಿ, ಬನ್ನಿ ಒಳಗ್ ಬಂದು ಮಾತಾಡಿ. ರಾಮ್, ಬಾಪ. ಬರ. ನೀನ್ ಯಾಕಮ್ಮ ಇಲ್ಲಿ ನಿಂತಿದ್ಯಾ? ನಡಿ ಹೋಗೋಣ. ನೀನ್ ಹೋಗು. ನಾವ್ ಮಾಡಿದ್ದೆಲ್ಲ ಹಾಳಾಗೋಯ್ತು. ರಾಮ್ ನನ್ ಕಡೆ ನೋಡ್ಲಿಲ್ವಲ್ಲ ಅನ್ನೋ ಟೆನ್ಷನ್ ಒಂದ್ ಕಡೆ ಆದ್ರೆ, ಅವನಿಗೆ ಸತ್ಯ ಗೊತ್ತಾಗ್ತಿದ್ರೆ ಸುಮ್ನೆ ಇರ್ತಿರ್ಲಿಲ್ಲ ಅನ್ನೋ ಸಮಾಧಾನ ಇನ್ನೊಂದ್ ಕಡೆ. ನನ್ ಪುಣ್ಯಕ್ಕೆ ಕಿಟ್ಟಿ ಸಿಕ್ಕಾಕೊಳ್ತಾ ಇದ್ರೆ ಸಾಕು. ಪೂರ್ವಿ, ನೀನ್ ಒಳಗ್ ಹೋಗು. ಯಾಕಮ್ಮ? ಹೇಳ್ದಷ್ಟ್ ಕೇಳು, ಹೋಗು. ಸರಿ ಆಯ್ತು. ಏನೋ ಕಿಟ್ಟಿ ಇದೆಲ್ಲ, ನೀನ್ ಕಳ್ಸಿದ್ ರೌಡಿ ಸಿಕ್ಕಾಕೊಂಡ್ಬಿಟ್ಟಿದಾನಂತೆ. ನನ್ಗ್ಯಾಕೋ ಭಯ ಆಗ್ತಿದೆ ಕಣೋ. ಅವನೇನಾದ್ರೂ ನಿನ್ ಹೆಸರು ಬಾಯಿ ಬಿಟ್ಬಿಟ್ರೆ ಏನೋ ಗತಿ. ನೀನೇನು ಚಿಂತೆ ಮಾಡಬೇಡ ಅಕ್ಕ. ಪೊಲೀಸರು ಎಷ್ಟೇ ಟಾರ್ಚರ್ ಮಾಡಿದ್ರು ಅವ್ನು ಬಾಯಿ ಬಿಡಲ್ಲ. ಯಾಕಂದ್ರೆ ಅವ್ರಿಗೆ ಇದೆಲ್ಲ ರೂಢಿ ಇರುತ್ತೆ. ಹೌದಾ? ಹಾಗಿದ್ರೆ ಸರಿ. ಆದ್ರೆ ಆ ಮಾದೇವ ವಾಪಸ್ ಬಂದ್ಬಿಟ್ನಲ್ಲೋ. ಅದೇ ಅಕ್ಕ, ಆ ಮಾದೇಹವನ್ನ ಜೈಲಿಗೆ ಕಳ್ಸೋದಕ್ಕೆ ಒಳ್ಳೆ ಪ್ಲಾನ್ ಆಗಿತ್ತಿದು. ಆದ್ರೆ ಈ ಪ್ಲಾನು ಎಡ್ಕುಟ್ಟೋಯ್ತು. ನಿನ್ನ ಮಗ ರಾಮ್ ಇದಾನಲ್ಲ, ಅವನೇ ಬಂದು ಕಾಪಾಡ್ಬಿಟ್ಟ ಅವನ್ನ. ನಿನ್ನ ಮಗ, ನಿನ್ನ ಗಂಡ ಯಾವಾಗ್ಲೂ ಅಡ್ಗಾಲಾಗಿರ್ತಾರೆ ನಮ್ಗೆ. ಪ್ಲಾನ್ ಎಲ್ಲ ಅವರೇ ಹಾಳು ಮಾಡಿಬಿಡ್ತಾರೆ. ಮೈ ಮೇಲೆ ಕಾಕಿ ಬಟ್ಟೆ, ಕೈಯಾಗೆ ಸರ್ಕಾರಿ ಗತ್ತು ಇಲ್ಲದೆ ಹೋದ್ರೆ ಯಾವನ ನನ್ನ ಮೈ ಮುಟ್ಟಕ್ಕಾಯ್ತದ? ಲವ್ ಪೊಲೀಸಪ್ಪ, ನಿನ್ನ ಅಧಿಕಾರನ ಪಕ್ಕಕ್ಕಿಟ್ಟು ಗುಂಡ್ಗೆ ಕೊಟ್ಟು ನನ್ನ ಎದುರುಗಡೆ ಹೋರಾಡಿದ್ರೆ ನನ್ನ ಎಡಗೈ ಕೂಡ ಅಲ್ಲಾಡ್ಸಕ್ ಆಗಕ್ಕಿಲ್ಲ ನಿನ್ಗೆ. ಅಂಥದ್ರಲ್ಲಿ ಬಾಸುಂಡೆ ಬರಂಗ್ ಹೊಡೆದಿದ್ಯಾ ಅಲ್ವಾ? ಇರ್ಲಿ, ನನಗೂ ಒಂದು ಟೈಮ್ ಬರ್ತದೆ, ಆವಾಗ ನಾನೇನು ಅಂತ ತೋರಿಸ್ತೀನಿ. ಮೊದಲು ಇದಕ್ಕೆ ಮೂಲ ಮಚ್ಕೊಬಿಡ. ಮಹಾದೇವ, ಅಯ್ಯಯ್ಯೋ, ಈ ಕಾಡ್ರಾಕ್ಷಸಿ ಬೇರೆ ಬತ್ತವಲ್ಲಪ್ಪ. ಈಗಾಗಲೇ ಉರಿತಾ ಇರೋ ಈ ಗಾಯಕ್ಕೆ ಉಪ್ಸುರ್ದಂಗೆ ಆಯ್ತದೆ. ಅವಳ ಕಣ್ಣಿಗೆ ನನ್ನ ಬಾಸುಂಡೆ ಕಾಣಿಸಿದ್ರೆ ಅವಳು ಮಾತಾಡೋ ಬಾಯಿಗೆ ಕಡುಬು ಸಿಕ್ತಂಗೆ ಆಯ್ತದೆ. ಮೊದಲು ಅದಕ್ಕೆ ಅವಕಾಶ ಕೊಡಬಾರ್ದು. ಎಸ್ಕೆ
ಮಹಾದೇವ ಮಹಾದೇವ ರೂಮ್ಗೆ ಬಂದಿದ್ನಲ್ಲ ಎಲ್ಲಿ ಹೋದ? ಮಹಾದೇವ ಸ್ನಾನನೂ ಮಾಡ್ಕೊಂಡು ಈಚೆ ಬಂದಿದ್ದಾನೆ. ಎಲ್ಲಿ ಹೋದ ಇವನು? ಎಲ್ಲ ಅವಳ ನೀನ್ ಸೈಂಟಿಸ್ಟ್ ಓದ್ಬಾರ್ದಾಗಿತ್ತು ಕಣಮ್ಮಿ, ಪತ್ತೆದಾರಿ ಕ್ಯಾಮೆ ಮಾಡ್ಬೇಕಾಗಿತ್ತು. ಬೋ ಹೆಸರು ಸಂಪಾದಿಸ್ತಿದ್ದೆ. ಕಿಲಾಡಿ ನೀನು. ಮಹಾದೇವ 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 ಎಲ್ಲಿದ್ಯಾ? ಮಹಾದೇವ ಮಹಾದೇವ ಕೇಳಿಸ್ತಿದ್ಯಾ? ಕಾವ್ಯ, ಯಾಕಮ್ಮ ಮಹಾದೇವ ಮಹಾದೇವ ಅಂತ ಕಿರ್ಚ್ತಿದ್ಯಾ? ನಿನ್ ಕಿರ್ಚೋದ್ ನೋಡಿ ನನ್ ಭಯನೇ ಆಗೋಯ್ತು, ಅದಕ್ಕೆ ಓಡ್ ಬಂದೆ. ಏನಾಯ್ತು? ಅಯ್ಯೋ ಮತ್ತೇನಾದ್ರು ಸಮಸ್ಯೆನಾ? ಅಯ್ಯೋತೆ, ಯಾವ ಪ್ರಾಬ್ಲಮು ಇಲ್ಲ. ಅದು ಆಕ್ಚುಲಿ ನಾನು ಮಹಾದೇವ್ ಹತ್ರ ಸಾರಿ ಕೇಳಬೇಕಿತ್ತು.